ಉಪಯೋಗಿಸ್ತೀಯಾ? ಅಂದರೆ ಹೀಗೆ ನಾರ್ಮಲ್ ಇದಲ್ಲಿ ಕುತ್ಕೊಂಡ್ಬಿಟ್ಟು ಸಿದ್ಧಾಸನದಲ್ಲಿ ಕುತ್ಕೊಂಡ್ಬಿಟ್ಟು ಆ ಮಂತ್ರನ ಒಂದ್ಸಲ ಜಪ ಮಾಡೋವಂಥದ್ದು. ಉಸಿರು ತೊಗೋಬೇಕಾದ್ರೆ ಬಿಡಬೇಕಾದ್ರೆ ಅದೇ ಮಂತ್ರಗಳನ್ನು ಜಪ ಮಾಡ್ತಾ ಹೇಳೋವಂಥದ್ದು. ಬಾಯ್ಬಿಟ್ಟು ಹೇಳೋದಿಲ್ಲ, ಮಂತ್ರದಲ್ಲೇ ಅಲ್ಲಿ ಒಂದ್ಸಲ ಹೇಳ್ಕೊಂಡು ಹೇಳೋವಂಥದ್ದು. ಅದು ಜಪ ಆಯಿತು. ಹಾಗೇ ಹೇಳಿದ್ದವರು ಮೆಡಿಟೇಷನ್ ಮಾಡೋದು. ಅಲ್ಲ, ಅವ್ರ ಪಾಪ ಅವ್ರ ಮೇಲೆ ನಾನು ನಿಂಗೆ ಕೇಳ್ತೇನೆ, ನೀವು ಮಾಡ್ತಾ ಇರೋದು ಜಪಾನ ಧ್ಯಾನ? ಧ್ಯಾನ ವಿತ್ ಜಪ ಅಂತ ಕಾಣ್ತಿದೆ. ಜಪ ಅಂದ್ರೆ ಏನು, ಧ್ಯಾನ ವಿತ್ ಅಂದರೆ ವಿತೌಟ್ ಮಾಡಿ ಮನಸ್ಸಲ್ಲೇ ಮಂತ್ರನ ಚಾರ್ಟ್ ಮಾಡೋವಂಥದ್ದು. ಮಾಲೆ ತಗೊಂಡು ಮಾಡೋದು ಜಪ, ಮನ್ಸಲ್ಲಿ ಮಾಡೋದು ಧ್ಯಾನನಾ? ಹಾಗೆ ನಾನು ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿದ್ದೀಯಾ? ಹಾಂ ಹಾಂ. ಓಕೆ, ಹಾಗಾದರೆ ಧ್ಯಾನ ಅದೇನಾ? ಮೇ ಬಿ ಡಿಫ್ರೆಂಟ್ ಇರ್ಬೋದು, ಬಟ್ ನಾನು ಅಷ್ಟೇ ಮಾಡೋವಂಥದ್ದು. ಇವಾಗ ನೀನು ಮಾಡ್ತಾ ಇರೋದು ಅಷ್ಟೇ ಆದರೆ ಇನ್ನೂ ಏನೋ ಇದೆಯಾ? ಇರಬಹುದು. ಬೇಕಾದ್ರೆ ಹಾಂ, ಬೇಕು. ಗಿಣಿ ಮಾತಾಡ್ತಾ ಇರೋದು. ಹಾಗಾದರೆ ನಿನಗೆ ಬೇಕಾದರೆ ಇವಾಗ ನೀನು ತಿಳ್ಕೊಂಡಿರೋ ಅಷ್ಟ ಅಲ್ಲ ಅಂತ ಗೊತ್ತಲ್ವಾ? ಅದೇ ಸರ್ವಸ್ವ, ಅದೇ ಅಲ್ಟಿಮೇಟ್. ನಾನೇನು ತಿಳ್ಕೊಂಡು ನೀನು ಇಷ್ಟೇ, ನಾನು ಇಷ್ಟೇ ಮಾಡ್ತಾ ಇದ್ದೀನಿ, ಇಷ್ಟೇ ಮಾಡ್ಕೊಂಡು ಹೋಗ್ತೀನಿ, ಇಷ್ಟೇ ಸಾಕು ಅಂತಿದ್ಯಾ? ಇನ್ನೇನಾದ್ರು ಬೇಕು ಅಂತಿದ್ಯಾ? ಇದಕ್ಕಿಂತ ಜಾಸ್ತಿ ಏನಾದರೂ ನಾವು ಅಚೀವ್ಮೆಂಟ್ ಮಾಡೋವಂಥದ್ದು ಇತ್ತು ಅಂದರೆ ನಾವು ಡೆಫಿನೆಟ್ ಇತ್ತು ಅಲ್ಲ, ಎಲ್ಲಿ ಇಲ್ವಾ? ಆಗ್ಬಿಟ್ಟಿದ್ಯಾ? ಅದನ್ನು ಮಾಡೇ ಮಾಡ್ತೀನಿ ಅಮ್ಮ. ಏನು ಮಾಡ್ತೀಯಾ? ಇವಾಗ ನೆಕ್ಸ್ಟ್ ಏನು ಮಾಡ್ತೀಯಾ? ಇವಾಗ ಜಪ ಮಾಡಿದೆ, ಮಾಡ್ತಾ ಇದೆಯಾ, ಮಣಿ ಬಿಟ್ಟೆ, ಮನಸ್ಸಲ್ಲಿ ಹೇಳ್ಕೊಳ್ತಾ ಇದೆಯಾ, ಮಣಿಯಿಂದ ಮನಸ್ಸಿಗೆ ಹೋಯ್ತು, ಮನಸ್ಸಲ್ಲಿ ಮಾಡ್ತಿದ್ಯಾ, ಬಾಯಿನಲ್ಲಿ ಹೇಳಲ್ಲ, ಉಸಿರಾಟ ತಗೊಂಡು ಅದ್ರಲ್ಲಿ ಮಾಡ್ತಿದ್ಯಾ. ಆಯಿತು, ಈಗ ಅದು ಯಾವತ್ತು ಮುಗಿಯತ್ತೆ? ಏನಾದ್ಮೇಲೆ ಮುಗೀತು ಅಂತ ಡಿಸೈಡ್ ಮಾಡ್ತೀಯಾ ಮುಂದಕ್ಕೆ ಹೋಗ್ಬೇಕು ಅಂತ? ಯಾಕೆಂದ್ರೆ ನಾನು ಹೆಲ್ಪಿಂಗ್ ಯು, ಐ ಆಮ್ ನಾಟ್ ಟೆಸ್ಟಿಂಗ್ ಯು, ರೈಟ್? ಯಾವತ್ತೂ ಗುರುಗಳು ನಿನ್ನನ್ನು ಪರೀಕ್ಷೆ ಮಾಡಲ್ಲ, ಮತ್ತೆ ತಪ್ಪು ಹುಡುಕಲ್ಲ, ನಿನಗೆ ಸಹಾಯ ಮಾಡ್ತಾರೆ. ನಂಬಿಕೆ ಇದೆಯಾ? ನಾನು ಹಿಂಗೆ ಸಹಾಯ ಮಾಡ್ತೀನಿ ಅಂತ. ಐ ಹೆಲ್ಪ್ ಯು ಔಟ್. ಟೆಲ್ ಮೀ. ನೀನು ಮಾಡ್ತಾ ಇದೆಯಲ್ಲ, ಎಷ್ಟು ದಿವಸದಿಂದ ಮಾಡ್ತಾ ಇದೆಯಾ? ಮೋರ್ ದೆನ್ 2 years. ಹಾಂ, ಮೋರ್ ದೆನ್ 2 years. 2 ವರ್ಷದಿಂದನೂ ಅದನ್ನೇ ಮಾಡ್ತಾ ಇದೆಯಲ್ವಾ? ಹೌದು. ಅದರಿಂದ ನೀವು ಮುಂದಕ್ಕೆ ಹೋಗೇ ಇಲ್ಲ ಅಲ್ವಾ? ಮುಂದಕ್ಕೆ ಇದೆ ಅಂತಲೂ ಗೊತ್ತಿಲ್ಲ ಅಲ್ವಾ? ಇಷ್ಟೇ ಸರ್ವಸ್ವ ಅನ್ಕೊಂಡಿದ್ಯಾ ಅಲ್ವಾ? ನನಗೆ ಗೊತ್ತಿಲ್ಲ ಇಷ್ಟೇ, ನಾನು ಯಾವಾಗಲೂ ಮಾಡ್ಬೇಕಂತ ಅದೇ ಗುರುಗಳು ಹೇಳ್ಕೊಟ್ಟಿದ್ದಾರೆ. ನಾನು ಗುರುಗಳು ಹೇಳ್ಕೊಡ್ಪ, ಗುರುಗಳಿಗೆ ನಿನ್ಕಿಂತ ಜಾಸ್ತಿ ಗೊತ್ತಿದೆ ಅಲ್ವಾ? ಗುರುಗಳು ಬಿಟ್ಬೇಡ. ಈಗ ಗುರುಗಳಿಗೆ ನಿನಗೆ ಕಂಪೇರ್ ಮಾಡ್ಕೋಬೇಡ. ಗುರುಗಳು ಸರ್ವಾಂತರ್ಯಾಮಿ, ಸರ್ವ ಗೊತ್ತು. ಅವ್ರದ್ದು ಲೆಕ್ಕಕ್ಕೆ ಇಟ್ಕೋಬೇಡ. ಈಗ ನಮಗೆ ಕೊಟ್ಟ ಮೇಲೆ ಇಷ್ಟ ಅಡುಗೆ ಇದೆ, ನಿಮಗೆ ಒಂದು ಸ್ವಲ್ಪ ಕೊಡ್ತಾರೆ, ಒಂದು ಸ್ಪೂನಲ್ಲಿ ಹಾಕ್ತಾರೆ, ನೀನು ಸ್ಪೂನಲ್ಲಿ ತೊಗೊಂಡಿದ್ಯಾ, ತಿಂದಿದ್ಯಾ, ಗುರುಗಳು ಕೊಟ್ಟಿದ್ದು ತಿಂದೆ, ನಿಂಗೆ ಹಸು ಆಗ್ತಾ ಇದೆ. ಯು ಕ್ಯಾನ್ ಆಸ್ಕ್ ಗುರು, ಐ ಆಮ್ ಸ್ಟಿಲ್ ಹಂಗ್ರಿ, ಕ್ಯಾನ್ ಯು ಗಿವ್ ಮಿ ಲಿಟಲ್? ಕ್ಯಾನ್ ಯು ಆಸ್ಕ್ ಲೈಕ್ ದಟ್? ನೀವು ಯಾವತ್ತಾದ್ರೂ ನೀವು ಕೊಟ್ಟಿದ್ದೀರಾ ಮಂತ್ರ, ನಾನು ಮಾಡ್ತಾ ಇದ್ದೀನಿ, ಇನ್ನೂ ಏನಾದರೂ ಮುಂದೆ ಇದೆಯಾ, ನಾನು ಇನ್ನೂ ಮುಂದಕ್ಕೆ ಹೋಗಬೇಕು, ನಾನು ಅಲ್ಲೇ ಸೈಕಲ್ ಹೊಡಿತಾ ಇದ್ದೀನಿ, ನಾನು ಎಲ್ಲೂ ಮುಂದೆ ಹೋಗಿಲ್ಲ, ದಿನ ಅದನ್ನೇ ಮಾಡ್ತಾ ಇದ್ದೀನಿ, ನಾನು ಮುಂದಕ್ಕೆ ಹೋಗಬೇಕಾದ್ರೆ ನಿಮಗೆ ಗೊತ್ತಾಗತ್ತಾ ನಾನು ಮುಂದಕ್ಕೆ ಹೋಗೋದು, ಮುಂದಕ್ಕೆ ಹೋಗಿರೋದು ಅಂತ ನೀನು ಕೇಳಿದ್ಯಾ? ಅಥವಾ ಆ ಥರ ಡಿಸ್ಕಸ್ ಮಾಡಿದ್ಯಾ? ನೀನೇ ಆಲೋಚನೆ ಮಾಡಿದ್ಯಾ? ಇದೇನಪ್ಪ, ನಂಗೊಂದು ದಿವಸ ಅನಿಸಿತ್ತು, ಯಾರೋ ಮಂತ್ರ ಕೊಟ್ಟಿದ್ರು ನನಗೂ, ನಾನು ನಿನ್ನಷ್ಟೇ ಚಿಕ್ಕವಳಿದ್ದೆ, 20-21 ವರ್ಷ, ಆ ಮಂತ್ರ ಹೇಳ್ಕೊತಾ ಇದ್ದೆ, ಮಧ್ಯಾಹ್ನ ನಿದ್ದೆ ಬಂದ್ಬಿಡೋದು, ಮತ್ತೆ ಹೇಳ್ಕೊಂಡೆ, ಆಮೇಲೆ ಒಂದು ದಿವಸ ನಾನೇ ನೋಡಿಕೊಂಡು ಬರೀ ಇದನ್ನೇ ಮಾಡ್ತಾ ಇದ್ದೀನಿ, ಇಷ್ಟೇನಾ ಸ್ಪಿರಿಚುಯಾಲಿಟಿ ಅಂದರೆ? ಬರೀ ಮಂತ್ರ ಹೇಳೋದಾ? ಈ ಮಂತ್ರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ನಾನಂತೂ ಚೇಂಜ್ ಆಗಿಲ್ಲ. ಅಂದರೆ ನನಗೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಕರ್ಕೊಂಡು ಹೋಗುತ್ತೆ ಒಂದೊಂದು ಮಂತ್ರ. ಆ ಥರ ನಾನು ಹೇಳ್ತಾ ಇರೋ ಮಂತ್ರ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆಯಾ? ನನ್ನನ್ನು ಹೊರಗಡೆ ಪರಿಧಿಯಿಂದ ಒಂದು ಕೇಂದ್ರದ ಕಡೆಗೆ ಒಂದು ಟ್ರಾವೆಲ್ ಇದೆ. ಮಂತ್ರ ನಮ್ಮನ್ನು ಟ್ರಾವೆಲ್ ಮಾಡೋಕ್ಕೆ, ಅಂದರೆ ಇಟ್ಸ್ ಎ ವೆಹಿಕಲ್ ಟು ಟ್ರಾನ್ಸೆಂಡೆನ್ಸ್. ಅದಕ್ಕೆ ಈ ಮಂತ್ರನ ನಾನು ವಾಹನ ಥರ ಬಳಸ್ಕೊಂಡು ಒಳಗಡೆ ಹೋಗಬೇಕು. ಗುರುಗಳು ಕೊಟ್ಟಿದ್ರೆ ನಾನು ಕೂತ್ಕೊಂಡು ವಾಹನದಲ್ಲಿ ಸುಮ್ಮನೆ ಸ್ಟೀರಿಂಗ್ ಇಟ್ಕೊಂಡು, ಮಕ್ಕಳು ಕೂತಿರ್ತಾರಲ್ಲ ಸುಮ್ಮನೆ ಹಿಂಗೆ ಆಡ್ತಾ ಇದ್ದೀನಾ, ಅಥವಾ ಮಕ್ಕಳ ಥರ ಒಂದು ಆಟದ ವೆಹಿಕಲ್ ಥರ ದಿನ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಥರ ಮಾಡಿಕೊಂಡು ಅಲ್ಲೇ ಸುತ್ಕೊಂಡಿದ್ದೀನಾ?
ಇದು ಹೀಗೆ ಮಾಡ್ತಾ ಇದ್ರೆ ವಯಸ್ಸು ಆಗೋಯ್ತು. ಏನು ಮಾಡಿ ತುಂಬ ಜನ ವಯಸ್ಸು ಆಗಿರುತ್ತೆ, ಯಾವಾಗಲೂ ಮಂತ್ರ ಕೊಟ್ಟಿರ್ತಾರೆ, ಆ ಗುರುಗಳು ಇರಲ್ಲ ಗೈಡ್ ಮಾಡೋಕ್ಕೆ, ಸುಮ್ಮನೆ ಜಪ ಮಾಡ್ತಾನೆ ಇರ್ತಾರೆ. ಆದರೆ ಅವ್ರ ಜೀವನದಲ್ಲಿ ಅವ್ರ ಕೋಪ ಬಿಟ್ಟಿಲ್ಲ, ದ್ವೇಷ ಬಿಟ್ಟಿಲ್ಲ, ಆಸೆ ಬಿಟ್ಟಿಲ್ಲ, ಅವ್ರು ಇನ್ನೂ ಏನನ್ನೂ ಗುಣದಲ್ಲಿ ಬದಲಾವಣೆ ಆಗಿಲ್ಲ. ಇನ್ನೂ ಅವರಲ್ಲಿ ತುಂಬ ಕೋಪ, ತಾಪ, ದ್ವೇಷ, ರಾಕ್ಷಸರ ಗುಣ ಎಲ್ಲ ಇದೆ. ಅವ್ರ ಗುಣ ಬದಲಾವಣೆ ಆಗಿಲ್ಲ, ಪರಿವರ್ತನೆ ಆಗಿಲ್ಲ, ಜೀವನ ಇಂಪ್ರೂವ್ ಮಾಡ್ಕೊಂಡಿಲ್ಲ. ಹೊರಗಡೆ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹಾಗೇ ಇದ್ದಾರೆ, ಏನೂ ಆಗಿಲ್ಲ, ವಯಸ್ಸೊಂದು ಆಗಿದೆ, ಜಪ ಮಾಡ್ತಾ ಇದ್ದಾರೆ. ಜಪ ಮಾಡೋದು ಯಾಕೆ ಹಂಗಾರೆ? ಪರಿವರ್ತನೆ ಆಗಬೇಕಲ್ಲ, ಬದಲಾವಣೆ ಆಗಬೇಕಲ್ಲ, ಒಂದು ಬೆಳವಣಿಗೆ ಆಗಬೇಕಲ್ಲ. ಅದಾಗದೇ ಇದ್ರೆ ಯಾಕೆ ಬೇಕು ಅಂತ ನಮ್ಗೆ ಅನಿಸ್ಬೇಕಲ್ಲ. ನಂಗೆ ಅನಿಸ್ತು ಒಂದು ದಿವಸ, ನಾ ಮಾಡಲ್ಲಪ್ಪ ಇದೇನು ಆಗಿಲ್ಲ. ನಮ್ಮ ಗುರುಗಳ ಹತ್ರ ಹೋಗಿ ಕೇಳಿದೆ ನಾನು, ನೀವು ಕೊಟ್ಟಿದ್ದ ಮಂತ್ರ. ಅವರಂದರು, ನಾನು ಕೊಟ್ಟಿದ್ದ ಮಂತ್ರದಲ್ಲಿ ಏನು ದೋಷ ಇಲ್ಲ ಮಗು, ನೀವು ಮಾಡ್ತಾ ಇರೋದ್ರಲ್ಲಿ ಎಲ್ಲೋ ದೋಷ ಇದೆ. ನೀವು ಮಾಡ್ತಾ ಇದೆಯಲ್ಲ ಅದನ್ನು, ಅಲ್ಲೆಲ್ಲೋ ದೋಷ ಇರ್ಬೋದು. ನಾನು ಕರೆಕ್ಟಾಗಿರೋ ಮಂತ್ರ ಕೊಟ್ಟಿದ್ದೀನಿ, ನಿಂಗೆ ಸೂಟ್ ಆಗಿರೋದೇ ಕೊಟ್ಟಿದ್ದೀನಿ. ನೀವು ಮಾಡ್ತಾ ಇದ್ದವಾಗ ನಿನಗೆ ನಾವಿನ್ನೂ ಹೇಳ್ಕೊಡದೇ ಇರೋದು ಎಷ್ಟೋ ಇದೆ, ಅದು ನಿಮಗೆ ಗೊತ್ತಾಗುತ್ತೆ. ಅದು ಹೇಳ್ಕೊಡೋದಲ್ಲ, ಅದು ನಿಮಗೆ ಗೊತ್ತಾಗುತ್ತೆ ನೋಡು ಅಂದ್ಬಿಟ್ರು. ಹೇಳ್ಕೊಡ್ಲೇ ಇಲ್ಲ ಅವರು. ಅವತ್ತಿಂದ ಬೇರೆ ಥರ ಮಂತ್ರ ಹೇಳೋಕ್ಕೆ ಶುರು ಮಾಡಿದೆ. ಅದೇ ಮಂತ್ರ, ಅದೇ ಗುರು, ಅದೇ ಮಂತ್ರ, ಆದರೆ ಅಪ್ರೋಚ್ ಬೇರೆ. ಆ ಅಪ್ರೋಚ್ ಇವತ್ತಿಗೂ ಬದಲಾಗ್ತಾ ಇದೆ. ಈಚ್ ಟೈಮ್ ಸೇಮ್ ಮಂತ್ರ ನನ್ನನ್ನು ಆಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಈಚ್ ಟೈಮ್ ಅದೇ ಮಂತ್ರ ನನಗೆ ಬೆಳಕು ಕಾಣಿಸ್ತಾ ಇದೆ. ಈಗ ಅವಾಗ ಕಾಣ್ತಾ ಇರಲಿಲ್ಲ. ಅದೇ ಮಂತ್ರ ನಾನು ಅದನ್ನು ಹೇಳಿದ ತಕ್ಷಣ ಮೈಂಡ್ ಸ್ತಬ್ಧವಾಗುತ್ತೆ. ಅದೇ ಮಂತ್ರನೇ ಬುದ್ಧಿ ಸಮತೋಲನಕ್ಕೆ ಹೋಗುತ್ತೆ, ಏನೋ ಒಂದು ರೀತಿ ಶಾಂತಿ ನೆಲೆಸುತ್ತೆ. ಅದೇ ಮಂತ್ರ ಡೀಪಾಗಿ ಹೋಗುತ್ತೆ. ಎಲ್ಲೆಲ್ಲಿ ನನಗೆ ದೋಷಗಳಿದೆ ಎಲ್ಲ ನಿವಾರಣೆ ಮಾಡುತ್ತೆ. ಆ ಮಂತ್ರ ಇವಾಗ ನನ್ನ ಸಂಪೂರ್ಣವಾಗಿ ನನ್ನನ್ನು ಕ್ಲೆನ್ಸ್ ಮಾಡ್ತಾ ಇದೆ. ಆ ಮಂತ್ರ ಇವಾಗ ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಅದೇ ಆಗ್ತಾ ಇದೆ. ಆ ಥರ ಮಂತ್ರ ನಮ್ಮನ್ನು ಬೆಳೆಸಿ, ನಾವು ಕೊಟ್ಟಾಗ ಅವರನ್ನೂ ಬೆಳೆಸಿ, ಅವ್ರಿಗೂ ಚೆನ್ನಾಗಾಗಿ, ಅಷ್ಟೊಂದು ಶಕ್ತಿ ಮಂತ್ರದಲ್ಲಿ ಇರಬೇಕಾದ್ರೆ ನಾವು ಆ ಮಂತ್ರನ ಬೀಜನ ಮುತ್ತಿ ಬಿತ್ತಿ ಬೆಳೆಸಿ ಮರ ಮಾಡಿ ಇನ್ನೊಂದಿಷ್ಟು ಬೀಜ ತೆಗೆದು ಎಲ್ಲರಿಗೂ ಕೊಡೋಷ್ಟಾಗಬೇಕಲ್ವಾ? ಅದು ಆ ಥರ ಪ್ರಾಸೆಸ್ ಆಗ್ತಾ ಇದೆಯಾ? ಆಗ್ತಾ ಇಲ್ಲ ಅಲ್ವಾ? ನಿಂಗೇನು ಮಾಡಬೇಕು ಇವಾಗ? ಟೆಕ್ನಿಕ್ ಕೊಡಬೇಕು. ಯು ನೀಡ್ ಎ ಟೆಕ್ನಿಕ್ ಅಂದ್ರೇನು? ವಿಧಾನ, ತಂತ್ರ. ಹೌ ಟು ಯೂಸ್ ಮಂತ್ರ ಇನ್ ಎ ಬೆಟರ್ ವೇ ಟು ಇಂಪ್ರೂವ್ ಯುವರ್ ಮೆಡಿಟೇಷನ್, ಟು ಮೇಕ್ ಯು ಡೀಪರ್ ಲೆವೆಲ್ ಇನ್ ಮೆಡಿಟೇಷನ್. ಟ್ರಾವೆಲಿಂಗ್ ಹೋಗೋದು ಹೇಗೆ, ಮಂತ್ರನ ಹಿಡ್ಕೊಂಡು ಹೌ ಯು ಶುಡ್ ಟ್ರಾವೆಲ್, ಸ್ಪಿರಿಚುವಲ್ ಜರ್ನಿ ಹೇಗೆ ಹೋಗ್ಬೇಕು, ಹೇಗೆ ಅದು ಕೆಲಸ ಮಾಡಬೇಕು ತಿಳ್ಕೊಳ್ಬೇಕಲ್ವಾ? ನಿಂಗೆ ಅನಿಸ್ಬೇಕು. ಇವಾಗ ನಾನು ನಿನಗೆ ಚೂಟ್ಬಿಟ್ಟು ಕಚ್ಚಂಗುಳಿ ಕೊಟ್ಬಿಟ್ಟು ನಾನು ಚುಚ್ಚಿ ಅನಿಸಿಸ್ತಾ ಇದ್ದೀನಿ, ನಿಂಗೆ ಅನಿಸಿಲ್ಲ. ಕೆಲವರು ಬರ್ತಾರೆ, ಕೆಲವ್ರು ಕೇಳಿದ ತಕ್ಷಣ ಅಮ್ಮ ನಾನೇನೋ ಮಾಡ್ತಾ ಇದ್ದೀನಿ, ಅದೇನೋ ಕೆಲಸನೇ ಮಾಡ್ತಾ ಇಲ್ಲ, ನಾನೇನು ಬದಲಾಗೇ ಇಲ್ಲ, ನಾನು ಹಾಗೆ ಇದ್ದೀನಿ, ದಯವಿಟ್ಟು ನಾನು ಮಾಡ್ತಾ ಇರೋದು ಸರಿ ನಾನು ನೋಡಿ ಅಂತ ಕೇಳಕ್ಕೆ ಬರ್ತಾರೆ. ಅಂದರೆ ಅವ್ರಿಗೆ ಆಲ್ರೆಡಿ ಇಂಟ್ರಾಸ್ಪೆಕ್ಷನ್ ಸ್ಟಾರ್ಟ್ ಆಗಿದೆ, ಅವ್ರಿಗೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಬೇಕು ಅನಿಸಿದೆ, ಅವ್ರಿಗೆ ಹೋಗೋಕ್ಕೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಅದನ್ನು ಇಟ್ಕೊಂಡು ನಾನು ಏನು ಕೇಳಿದೆ, ನಿನಗೇನಾದರೂ ಮುಂದಕ್ಕೆ ಹೋಗೋಕ್ಕೆ ಒಳಗಡೆಯಿಂದ ದಾಹ ಇದೆಯಾ? ನಿನಗೆ ಆ ಥರ ಕಲಿಬೇಕು ಅನ್ನೋ ಆಸೆ ಇದೆಯಾ? ನೀ ಏನು ಮಾಡ್ತಾ ಇದೆಯಾ ಅದು ಮುಂದುವರಿಸ್ಬೇಕು, ಚೆನ್ನಾಗಾಗಬೇಕು. ಅದರಿಂದ ನೀನು ಮಾಡ್ತಾ ಇರೋ ಎಲ್ಲ ಕೆಲಸಗಳು, ಎಲ್ಲ ಕ್ಷೇತ್ರದಲ್ಲೂ ನೀನು ಬೆಳಿಬೇಕು. ನೀನು ಓದ್ತಾ ಇದ್ದರೆ ಅದು ಇನ್ನೂ ಚೆನ್ನಾಗಾಗಬೇಕು. ನೀನೇನಾದರೂ ಗುರಿ ಇಟ್ಕೊಂಡಿದ್ರೆ ಮಾಡೋಕ್ಕೆ, ಅದ್ರ ಕಡೆಗೆ ನೀನು ಜರ್ನಿ ಮುಂದುವರಿಬೇಕು. ಫೋಕಸ್ ಮಾಡಿದ್ದು, ನೀನೇನು ಅಂದ್ಕೊಂಡಿದ್ದೆ ಅದರಲ್ಲಿ ಭರವಸೆ ಮೂಡೋದು, ಆ ಹೋಪ್ಸ್ ಕಳ್ಕೊಬಾರ್ದು, ಇನ್ನರ್ ಸ್ಟ್ರೆಂತ್ ಜಾಸ್ತಿ ಆಗಬೇಕು. ಈ ಥರ ರಿಸಲ್ಟ್ ಕೊಡುವಂಥ ಒಂದು ಮಂತ್ರ ಅಥವಾ ಆ ಥರ ಕೆಲಸ ಮಾಡುವ ಹಾಗೆ ಒಂದು ಟೆಕ್ನಿಕ್ ಬೇಕು ಅನಿಸಿದ್ಯಾ? ಅನಿಸಿದೆ ಅಲ್ವಾ? ಇವಾಗ ಹೇಳು, ನೀನು ಯಾವ ಥರ ಧ್ಯಾನ ಮಾಡ್ತೀಯ?